ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಒಟ್ಟಿಗೆ 5 ಕಂತುಗಳು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅಂದರೆ 10,000 ರೂಪಾಯಿ ಹಣ ಒಟ್ಟಿಗೆ ಜಮೆ ಆಗುವಂಥದ್ದು. ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸ್ ಏನಿದೆ ಅಂಥೇಳಿ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ 5 ಕಂತಿನ ಹಣ ಅಂದರೆ ಯಾವ ಕಂತಿನ ಹಣ ಅನ್ನೋದನ್ನು ಕೂಡ ಸಂಪೂರ್ಣ ಮಾಹಿತಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಒಟ್ಟಿಗೆ 5 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಅಂದರೆ 10,000 ರೂಪಾಯಿ ಹಣ ಒಟ್ಟಿಗೆ ಜಮೆ ಆಗುವಂಥದ್ದು. ಸೊ ಈ ಒಂದು ವಿಚಾರ ಕೇಳಿದ ತಕ್ಷಣ ಎಲ್ಲರೂ ತಲೆಯಲ್ಲಿ ಬರುವಂಥದ್ದು ಒಂದು ಕ್ವಶನ್ ಏನಪ್ಪ ಅಂತಂದರೆ, ಇರೋ ಹಣನೇ ಕರೆಕ್ಟಾಗಿ ಕೊಡಲಿ ಸಾಕು, 5 ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ಸುಮ್ಮನೆ ಮೋಸ ಮಾಡ್ತಾರೆ ಅಂಥೇಳಿ ಎಲ್ಲರೂ ತಲೆಯಲ್ಲಿ ಬರುವಂಥ ಸಾಮಾನ್ಯವಾಗಿ ಒಂದು ಕ್ವಶನ್ ಇದೇ ಆಗಿರುತ್ತೆ. ಬಟ್ ಸಾಕಷ್ಟು ಜನ ಇದೇ ರೀತಿ ಕಡೆ ಕಮೆಂಟಲ್ಲಿ ಕೂಡ ತಿಳಿಸ್ತಾ ಇರ್ತೀರ. ಬಟ್ ಇಲ್ಲ, ಇದು ನಿಜ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಇಲ್ಲ, ಇದು ಕರೆಕ್ಟಾಗಿ ಈ ಮಂತಲ್ಲಿ ಅಂದರೆ ಈ ಮಂತ್ ಅಂತಲ್ಲ, ಈಗ ಆಲ್ರೆಡಿ ಎಂಡ್ ಆಗೋದಕ್ಕೆ ಬಂದಿದೆ. ಆ್ಯಂಡ್ ಮುಂದಿನ ತಿಂಗಳಲ್ಲಿ ನಿಮಗೆ ಒಟ್ಟಿಗೆ 5 ಕಂತಿನ ಹಣವನ್ನು ಹಾಕ್ತೀವಿ, ಅಂದರೆ 10,000 ರೂಪಾಯಿ ಹಣವನ್ನು ಹಾಕ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಏನಕ್ಕಪ್ಪ ಈ ಥರ ಸಡನ್ನಾಗಿ 10,000 ರೂಪಾಯಿ ಒಂದೇ ಸರಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಸೊ ನಾನು ಕಳೆದ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೆ, ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರುತ್ತೆ ಮಾರ್ಚ್ ತಿಂಗಳು ಬಂದುಬಿಟ್ಟು. ಸೊ ಮಾರ್ಚ್ ಮತ್ತು ಏಪ್ರಿಲ್ ಆ ನಡುವೆಯಲ್ಲಿರುತ್ತೆ. ಸೊ ಅದಕ್ಕೆ ಏನೇ ಒಂದು ಪೆಂಡಿಂಗ್ ಇಟ್ಕೊಂಡಿದ್ರು ಎಲ್ಲದನ್ನು ಕೂಡ ಕ್ಲಿಯರ್ ಮಾಡಲೇಬೇಕು. ಅದು ಕಡ್ಡಾಯ, ರೂಲ್ಸ್ ಇರೋದೇ ಕೂಡ ಹಾಗೆ. ಸೊ ಕಡ್ಡಾಯವಾಗಿ ಅದು ಕಂಪ್ಲೀಟ್ ಮಾಡಲೇಬೇಕಾಗಿರುತ್ತೆ. ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಈ ರೀತಿಯಾಗಿ ಒಂದು ನಿರ್ಧಾರವನ್ನು ತೊಗೊಂಡಿರುವಂಥದ್ದು. ಆದರೆ ಇದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ನಮಗೆ ಮುಂದಿನ ತಿಂಗಳಲ್ಲಿ ಕರೆಕ್ಟಾಗಿ ಗೊತ್ತಾಗುವಂಥದ್ದು. ಯಾಕೆಂದರೆ ನಮಗೆ ಮುಂದಿನ ತಿಂಗಳೇ ಹಾಕ್ತೀವಿ ಅಂತ ಹೇಳಿದಾಗ ಸೊ ಅದು ಮಂತಲ್ಲೇ ನಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಅವರು ಹಣ ಹಾಕ್ತಾರಾ ಇಲ್ವಾ ಅಂತೇಳಿ. ಯಾಕೆಂದರೆ ಪ್ರತಿ ಸರಿ ಕೂಡ ಈ ರೀತಿಯಾಗಿ ಮೋಸ ಮಾಡ್ಕೊಂಡು ಬಂದಿರೋವಂಥದ್ದು. ಪ್ರತಿ ಸರಿ ಕೂಡ ಹಾಕ್ತೀವಿ ಅಂತ ಹೇಳ್ತಾರೆ, ಬಟ್ ಹಾಕೋದಿಲ್ಲ. ಅದೇ ರೀತಿಯೇ ಆಗ್ತಾ ಇರೋದ್ರಿಂದ ಸೊ ಮುಂದಿನ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳಿರೋದ್ರಿಂದ ನಾವು ಮುಂದಿನ ತಿಂಗಳವರೆಗೂ ಕಾದರೆ ನಮಗೆ ಗೊತ್ತಾಗುತ್ತೆ ಈ ಒಂದು ಸತ್ಯ ನಿಜನ ಸುಳ್ಳ ಅಂಥೇಳಿ. ಈ ಒಂದು ವಿಚಾರ ಸತ್ಯನ ಸುಳ್ಳ ಅಂಥೇಳಿ. ಆದರೆ ಸಾಕಷ್ಟು ವೀಡಿಯೋಗಳೆಲ್ಲ ಈ ಒಂದು ವಿಚಾರ ಸ್ಪ್ರೆಡ್ ಆಗ್ತಿದೆ, ಈ ಒಂದು ವಿಚಾರ ಫುಲ್ ವೈರಲ್ ಆಗ್ತಿದೆ. ಏನಪ್ಪ ಅಂದರೆ ನಮಗೆ 5 ಕಂತಿನ ಹಣ ಅಂದರೆ 10,000 ರೂಪಾಯಿ ಹಣ ಒಟ್ಟಿಗೆ ಹಾಕ್ತಾ ಇದ್ದೀವಿ ಅಂತ ಹೇಳ್ತಿರೋ ಒಂದು ಕಿವಿ ಮಾತಲ್ಲ, ಒಂದು ವಿಷಯ ಇದು. ಸೊ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿರೋದ್ರಿಂದ ನಾನು ಕೂಡ ಇದ್ರ ಬಗ್ಗೆ ನೋಡಿ ನಿಮಗೆ ತಿಳಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ನಮಗೆ 5 ಕಂತಿನ ಹಣವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವ್ಯಾವ ಕಂತು ಹಣ ಅಂತೇಳಿ ನಿಮಗೆ ಗೊತ್ತಿರೋದಿಲ್ಲ. ಸೊ ಏನೇನು ಯಾವ್ಯಾವ ಕಂತು ಹಣ ಅಂತಂದರೆ, ನಮಗೆ ಹೋದ ವರ್ಷ ಬಂದುಬಿಟ್ಟು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಇಟ್ಕೊಂಡಿದ್ರು. ಬಟ್ ಅದು ಹಾಕ್ತೀವಿ ಅಂತೇಳಿ ಪ್ರತಿ ತಿಂಗಳು ಹೇಳ್ಕೊಂಬಂದರು, ಬಟ್ ಅದು ಹಾಕಲೇ ಇಲ್ಲ. ಸೊ ಅದನ್ನು ಈ ವರ್ಷ ಆದರೂ ಕೊಡ್ತಾರಾ, 2026ನೇ ಇಸ್ವಿಲಾದರೂ ಕೊಡ್ತಾರಾ ಅಂತೇಳಿ ನಾವು ನೋಡಬೇಕಾಗಿದೆ. ಕಾದು ನೋಡಬೇಕಾಗಿದೆ. ಸೊ ಆ 2 ತಿಂಗಳು ಆ್ಯಂಡ್ ಈ ವರ್ಷದಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್, ಈಗ ಮಾರ್ಚ್ ಎಂಡ್ ಆಗೋದಕ್ಕೆ ಬಂತು. ಸೊ ಯಾವಾಗಲೂ ಕೂಡ ಮಾರ್ಚ್ ತಿಂಗಳ ಹಣ ಏಪ್ರಿಲಿಗೆ ಸಿಗುವಂಥದ್ದು. ಅಂದರೆ ಜನವರಿ ತಿಂಗಳ ಹಣ ಫೆಬ್ರವರಿ ಸಿಗುತ್ತೆ, ಫೆಬ್ರವರಿ ತಿಂಗಳ ಹಣ ಮಾರ್ಚಿಗೆ ಸಿಗುತ್ತೆ, ಮಾರ್ಚ್ ತಿಂಗಳ ಹಣ ಏಪ್ರಿಲ್ಗೆ ಸಿಗುತ್ತೆ. ಸೊ ಆ ರೀತಿಯಾಗಿ ಸಿಗುವಂಥದ್ದು. ಸೊ ಈ 3 ಕಂತಿನ ಹಣವನ್ನು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ 3 ಕಂತಿನ ಹಣ ಕೂಡ ಅಂದರೆ ಒಟ್ಟಾರೆಗೆ 5 ಕಂತಿನ ಹಣ ನಮಗೆ ಏಪ್ರಿಲ್ ತಿಂಗಳಲ್ಲಿ ಹಾಕಿದ್ರೆ ಸೊ ಕಂಪ್ಲೀಟಾಗಿ ಕ್ಲಿಯರ್ ಆದಂಗೆ, ಯಾವುದೇ ರೀತಿಯ ಒಂದು ಪೆಂಡಿಂಗ್ ಹಣ ಇಟ್ಕೊಳ್ಳೋದಿಲ್ಲ. ಗೃಹಲಕ್ಷ್ಮಿ ಯಾವುದೇ ಒಂದು ಪೆಂಡಿಂಗ್ ಹಣ ಇರೋದಿಲ್ಲ. ಕಂಪ್ಲೀಟಾಗಿ 5 ಕಂತಿನ ಹಣ ಹಾಕಿದ್ರೆ ಯಾವ ಕಂತಿನ ಹಣ ಬಾಕಿ ಇರೋದಿಲ್ಲ, ಎಲ್ಲ ಕರೆಕ್ಟಾಗಿ ಪ್ರೊಸೀಜರ್ ಮುಖಾಂತರ ನಡೆಯುತ್ತೆ. ಆದರೆ ಏಪ್ರಿಲ್ ತಿಂಗಳು ಅದರ ನೆಕ್ಸ್ಟ್ ತಿಂಗಳಲ್ಲಿ ಸಿಗುವಂಥದ್ದು. ಸೊ ಈ ರೀತಿಯಾಗಿ ಸರ್ಕಾರದವರು ಪ್ಲ್ಯಾನ್ ಮಾಡಿರುವಂಥದ್ದು. ಸೊ 5 ತಿಂಗಳ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಕೂಡ ಇಲ್ಲಿ ಭರವಸೆಯ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ಇದೇ ಒಂದು ವಿಚಾರ ಸ್ಪ್ರೆಡ್ ಆಗ್ತಿದೆ, ವೈರಲ್ ಆಗ್ತಿದೆ. ಸೊ ಅದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಸುಳ್ಳಾಗತ್ತೆ ಅನ್ನೋದು ನಾವು ಮುಂದಿನ ತಿಂಗಳವರೆಗೂ ಕೂಡ ವೇಟ್ ಮಾಡಿ ನೋಡಬೇಕಾಗತ್ತೆ. ಬಟ್ ಮುಂದಿನ ತಿಂಗಳಲ್ಲಿ ಮಾತ್ರ ಖಂಡಿತವಾಗ್ಲೂ 28ನೇ ಕಂತಿನ ಹಣ ಅಂತೂ ಬಿಡುಗಡೆ ಆಗುತ್ತೆ. ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಒಂದು ಡೌಟ್ ಬೇಡ. ಸೊ ಅದರೊಟ್ಟಿಗೆ ಇನ್ನು ಬಾಕಿ ಇರುವಂಥ 4 ಕಂತಿನ ಹಣ ಜಮೆ ಆಗುತ್ತಾ ಇಲ್ವಾ ಅಂಥೇಳಿ ನಾವು ಕಾದು ನೋಡಬೇಕಾಗಿದೆ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.